ಈಗ ನಾವು ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ಕಳೆದ ತಿಂಗಳು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ. ಈಗ ರಾಜ್ಯ ಸರ್ಕಾರದ ಬಜೆಟ್ ಮೇಲೆ ಜನರ ನಿರೀಕ್ಷೆ ಹೆಚ್ಚಾಗಿದೆ. ನಿರ್ಮಲಾ ಬಜೆಟ್ ಟೀಕಿಸಿರುವ ಸಿದ್ದು ಗ್ಯಾರಂಟಿ ಸರ್ಕಾರ ಈಗ ಯಾರಿಗೆಲ್ಲ ಸಿಹಿ ನೀಡುತ್ತೆ, ಯಾರಿಗೆಲ್ಲ ಕೈ ನೀಡುತ್ತೆ ಎಂಬ ಚರ್ಚೆ ನೀಡ್ತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದಾಖಲೆ 16ನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದ್ದರಿಂದ ಬನ್ನಿ ನೋಡೋಣ ನಮ್ಮ ಉತ್ತರ ಕರ್ನಾಟಕದ ಜನರ ನಿರೀಕ್ಷೆಗಳೇನು, ಅವರನ್ನು ಮಾತನಾಡಿಸೋಣ, ಹೋಗೋಣ. ರೈತರಿಗೆ ಏನು ಇದೆ ಈಗ ನಮ್ಮ ತಾಯಿಗೆ ಆರಾಮಿಲ್ಲ ಅಂದ್ರೆ ನಾವು ಅಂತರಲ್ಲೇ ನಡೆದಿದ್ದೇವೆ. ಬಲಕ್ಕೆ ₹1 ಇಲ್ಲ ಅಂದ್ರೆ ನಾವು ನಡೆದಿದ್ದೇವೆ ಸರ್. ಅವ್ರ ಹೆಲ್ಪ್ಲಿಂದ ನಾವು ನಡೆದಿದ್ದೇವೆ ಅಲ್ಲಿಗೆ. ಒಟ್ಟಾರೆ ಇದು ಶಕ್ತಿ ಯೋಜನೆ ಫ್ರೀ ಬಸ್ ಎಲ್ಲ ಮಾಡಿ ನಿಮಗೆಲ್ಲ ಭಾಳ ಹೆಲ್ಪ್ ಆಗ್ಯದ್ರಿ. ಹೆಲ್ಪ್ ಆಗಿಲ್ಲ ಈಗ ಬಹಳಷ್ಟು ಜನ ಹೇಳ್ತಾ ಇದ್ದು ಸುಮ್ಮನೆ ಮಾಡ್ರ ಏನೋ ಇದು ಇಲ್ಲ ಮಾಡಿ ಚಲೋ ಅದು ಒಳ್ಳೇದಕ್ಕೆ ಮಾಡ್ರಿ. ಅವ್ರೇನ್ ಕೆಟ್ಟದಕ್ಕೆ ಮಾಡಿಲ್ಲ. ಆದ್ರೂ ಬೇರೆ ತಿಳ್ಕೊಂಡು ಬೇರೆ ಮಾಡೋ ಹೆಣ್ಮಕ್ಳು ಬೇರೆ ನಮಗ ವಯಸ್ಸಾದ್ರೆ ಚಲೋ ಮಾಡ್ಯಾರ ನೋಡ್ರಿ ಅವ್ರು. ಬಟ್ ನಿಮ್ಗೆ ಸಹಾಯ ಆಗ್ಯದ ಶಕ್ತಿ ಯೋಜನೆ ಫ್ರೀ ಬಸ್ ಮಾಡಿ ನಮ್ಗೆಲ್ಲ ಎಲ್ಲ ಕಡೆ ಒಳ್ಳೇದಾಗ್ಯದ ನೋಡ್ರಿ. ಈಗೆಲ್ಲ ನಾವು ದುಡಿತೇವೆ, 4 ಮನೆ ಬಾಂಡೆ ಬಟ್ಟೆ ಮಾಡಿ ಉಂಟಾಳ್ರಿ ನಮ್ಮ ಸೊಸಿ. ಇಂತೆಲ್ಲ ಬಡವರಿಗೆಲ್ಲ ಒಳ್ಳೇದು ಮಾಡ್ಯಾರ. ಒಳ್ಳೇದು ಮಾಡಿ ಸಿದ್ದರಾಮಪ್ಪ ಪುಣ್ಯ ಬರ್ಲಿ, ಅವ್ನ ಮಕ್ಕಳಿಗೆ ಮೊಮ್ಮಕ್ಕಳು ಹಿಡ್ಕೊಂಡು ಚಲೋ ಇರ್ಲೈತೆ ಅನ್ನೋ ಬೇಡ್ತೀವಿ. ಇರಬಾರ್ದು. ಯಾಕಂದ್ರೆ 80,000 ಟೀಚರ್ ಅದಕ್ಕೆ ಪುಸ್ತಕ ಇರ್ತಾರೆ. ಅದು ಗೌರ್ಮೆಂಟಿಗೆ ಪ್ರಾಫಿಟ್ ಇಲ್ಲ. ಎಲ್ಲಿಂದ ಕೊಡ್ತಾರೆ ರೊಕ್ಕ? ಅಲ್ಲಿಗಿನ್ನ ಟ್ಯಾಕ್ಸ್ ಕೊಟ್ಟರೆ ರೊಕ್ಕ ಕೊಡೋದು. 50 ಲಕ್ಷ ತಗೊಳ್ಳ ಕೊಡ್ಲಿಕ್ಕೆ ಮನೆಯಿಂದ ಕೊಡ್ತಾರೆ ರೊಕ್ಕ. ಮನೆ ತಗೋದು ಅಂತ ಹೇಳಿದ್ರು. ಯೋಜನೆ ತೆಗಿಯೋನು ಲೋನ್ ತೆಗೀರಿ. ಪೆನ್ಷನ್ ನಮ್ಮ ಕಾರ್ಮಿಕರಿಗೆ 70,000 ಹಾಕೋದಿಲ್ಲ. ನೀವು ಏಪ್ರಿಲ್ ಅಂತಾನೆ ಈಗ ಯಾಕೆ ಕೊಡ್ಬಾರ್ದು? ಅಂದ್ರೆ ಈಗ 7 ತಾರೀಕು ಬಜೆಟ್ ಮಂಡನೆ ಮಾಡಕತ್ತಾರೆ. ಸರ್ ನಿಮ್ಮ ಬೇಡಿಕೆ ಏನ್ರಿ ಅವ್ರಿಗೆ ಬಜೆಟ್ ಒಳಗೆ? ಅದರೊಳಗೆ ಪೆನ್ಷನ್ ನಮ್ಗೆ ಹೆಚ್ಚಿಗೆ ಮಾಡಿ ಅಂತ ಹೇಳಿ. ಪೆನ್ಷನ್ ನಮ್ಗೆ ಭಾಳ ಕಡಿಮೆ ಇತ್ತು, ಹೆಚ್ಚಿಗೆ ಮಾಡಿ ಅಂತ ಹೇಳಿ. ಆಯ್ತು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಕತ್ತಿದ್ದಾರೆ. ಅದರ ಸಲುವಾಗಿ ಅವರು ರೈತರ ಸಲುವಾಗಿ ಕೆಲವೊಂದು ನೀರಾವರಿ ಅಥವಾ ಇನ್ನಿತರ ಯಾವುದೇ ಒಟ್ಟು ಟೋಟಲಿನೇ ರೈತರ ಸಲುವಾಗಿ ಮಾಡಬೇಕು. ಇವೆಲ್ಲ ಗ್ಯಾರಂಟಿ ಪೇರೆಂಟಿ ಇವೆಲ್ಲ ಮಾಡಿ ರೈತರಿಗೆ ಪೈಲ ನೋಡಿ. ಇನ್ನೊಂದು ಮಾತಂದ್ರೆ ರೆಗ್ಯುಲರ್ ಪೈಪ್ BJP ಸರ್ಕಾರದಾಗ 18,000 ರೂಪಾಯಿಗೆ 30 ಪೈಪ್ ಕೊಡ್ತಿರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಾಯ್ತು ಗೊತ್ತಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದು 4,600 ರೂಪಾಯಿಗೆ 30 ಪೈಪ್ ರಿಪ್ಲೇಸ್ ಪೈಪ್ ಕೊಡ್ಲತ್ತರ. ಸರಿಯಾಗಲ್ಲ ರೈತರಿಗೆ. ಅವೆಲ್ಲ ಕೆಲವೊಂದು ಯೋಜನೆ ಬಿಟ್ಟು ಒಳ್ಳೆಯ ರೀತಿಯಾಗಿ ಒಳ್ಳೆಯ ಜನರಿಗೆ ಮತ್ತು ಎಲ್ಲ ಶೋಷಿತರಿಗೆ, ದೀನರಿಗೆ, ದಲಿತರಿಗೆ, ಶೋಷರಿಗೆ, ಬಡಜನರಿಗೆ, ಜನಸಾಮಾನ್ಯರಿಗೆ ಮುಟ್ಟುವಂಥ ಯೋಜನೆ ಬಜೆಟನ್ನು ಮಂಡಿಸಬೇಕು. ಸ್ಪೆಷಲ್ ಆಗಿ ರೈತರ ಪರವಾಗಿ ಒಂದು ಒಳ್ಳೆಯ ಬಜೆಟ್ ಮಂಡನೆ ಮಾಡಬೇಕಂತ ನಾವು ಅವರನ್ನ ವಿನಂತಿ ಮಾಡ್ತೇವೆ. ಸರಿಸಮಾನವಾಗಿ ಮಾಡಬೇಕು. ಮತ್ತೇನ್ರಿ ನಿಮಗೆ ಹಿಂಗೆ ಏನು ಸಾಲ ಮನ್ನಾ ಮಾಡಬೇಕು? ಸಾಲ ಮಾಡಬೇಕು, ಸಾಲ ಮನ್ನಾ ಮಾಡಿ. ಇನ್ನು ಬೇರೆ ಯೋಜನೆಗಳಿಗೆ ಭಾಳಷ್ಟು ಯೋಜನೆಗಳು ಜಾರಿ ತರ್ತಾರೆ. ಭಾಳಷ್ಟು ಯೋಜನೆಗಳು ಜಾರಿ ತಗೊಂಡು ಯಾರ ಕೈಲಿ ಆಗೋದು? ನಿಮ್ಗೆ ಯಾವ ರೀತಿ ಆದಂಥ ಸವಲತ್ತುಗಳು ಬೇಕು ರೀ ರೈತರಿಗೆ? ರೈತರಿಗೆ ಸಾಲ ಮನ್ನಾ ಮಾಡಬೇಕು, ನೀರಾವರಿ ಯೋಜನೆ. ಇವತ್ತು ಈ ಕರ್ನಾಟಕ ಬಜೆಟ್ನಲ್ಲಿ ನಮ್ಮ ಗುಲ್ಬರ್ಗ ತೊಗರಿ ಬೆಳೆಗಾರರ ಇವತ್ತು ಹೋರಾಟದ ಮತ್ತು ಇವತ್ತಿನ ಈ ತೊಗರಿ ಬಗೆದಾಗ ಇದೊಂದು ಏನು ಒಳ್ಳೆ ನಂಬಲ್ಲಿ ತೊಗರಿ ಬೆಳಿತೀವಿ. ಇದಕ್ಕೊಂದು ದೊಡ್ಡ ಸಂಶೋಧನೆ ಕಂಡು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹಾಕಿ ಈಗ ಪ್ರತ್ಯೇಕ ತೊಗರಿಗೆ ಪ್ರತಿ ಎಕರೆಗೆ 2,000 3,000 ಕೆಲವೊಂದು ಪರಿಹಾರದನ್ನು ಈ ಬಜೆಟ್ನಲ್ಲಿ ಇಡಬೇಕು. ಮತ್ತು ಈ ನಮ್ಮ ಟೋಟಲಿ ರೈತರ ಬಜೆಟೇ ಹೆಚ್ಚು ಮಾಡ್ಬೇಕು. ಯಾವಾಗ ಯಡಿಯೂರಪ್ಪರು ರೈತರ ಬಜೆಟ್ ಅಂತ ಮಾಡಿದ್ರು ಆ ಟೈಪ್ ಎಲ್ಲ ರೈತರ ಸಲಿಗೆ ಸಪ್ರೇಟ್ ದೊಡ್ಡ ದೊಡ್ಡ ಬಜೆಟ್ ಇಟ್ಟು ಎಲ್ಲ ಈ ನೀರಾವರಿಗಾಗಲಿ ಸಬ್ಸಿಡಿಗಳು ಭಾಳ ಕಮ್ಮವ. ಈ ಸರ್ ನೀರಾವರಿ ಸಬ್ಸಿಡಿ ಒಳ್ಳೆ ಸಬ್ಸಿಡಿ ಕೊಡಬೇಕು. ಏನಕ್ಕೆ ರೈತರಿಗೆ ಹಾಕ್ಬೇಕು ದುಡ್ಡ? ರೈತರಿಲ್ಲ ಸತ್ತು ಹೋಗ್ತಾವ. 500 ರೂಪಾಯಿ ಕೂಲಿ ಅದ, ಹೆಣ್ಮಕ್ಳಿಗೆ 500, ಗಂಡಸರಿಗೆ 600. ಎಲ್ಲಿ ತಂದು ಕೊಡ್ತಾರ? ರೈತ ಎಲ್ಲಿ ಕೊಡ್ಬೇಕು? ಬಗರಿ ಧಾರಣೆ 6,000 ಮಾರ್ತಾರ. ಬೆಂಬಲ ಬೆಲೆ ಅಂದ್ರು ಒಂದೂ ಇಲ್ಲ. ಆ ಕಡೆ ಖರೀದಿ ಮಾಡಕ್ಕಿಲ್ಲ, ಈ ಕಡೆ ಅವ್ರಿಗೆ ರೈತರಿಗೆ ಸಾಯ್ಲಿಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಮತ್ತೇನು ಮಾಡ್ತೀವಿ? ಸುಮ್ಮನೆ ರೈತರಿಗೆ ಬೆನ್ನೆಲ್ಲ ಹೊತ್ತು ಹೇಳ್ತಾರೆ. ರೈತರಿಗೆ ಬೆನ್ನು ಹೊಡೆದು ಬೆನ್ನು ಹೊಡಿತಾರೆ. ಅವ್ರು 24 ಗಂಟೆ ಅದೇ ಅದ ಅವ್ರ ಕೆಲಸನೇ. ಮಾತಿಗೆ ಅಷ್ಟೇ ರಾಜಕಾರಣಿಗಳು ರೈತರಿಗೆ ರಾಜಕಾರಣಿಗಳು ರೈತರಿಗೆ ಏನು ಉಪಯೋಗ ಮಾಡಲ್ಲ ಮಾರಾಯ. ರಾಜಕಾರಣಿದವ್ರ ಹೆಸರು ತೆಗಿಬಾರ್ದು, ಅವ್ರಿಗೆ ಓಟ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. 2020-24ನೇ ಸಾಲಿನಲ್ಲಿ ಈಗ ಬಜೆಟ್ ಮಂಡನೆ ಏನಾಗ್ತದೆ ಅಂದ್ರೆ ಅದ್ರ ಬಗ್ಗೆದಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದು ಹೆಚ್ಚಾಗಿ ಇದು ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಯಾವುದೇ ರೀತಿಯಾಗಿ ಆಶ್ವಾಸನೆ ಆಗ್ಲತ್ತದ. ಅದ್ರ ಸಲಕ್ಕಾಗಿ ರೈತರಿಗೆ ಯಾವುದೇ ರೀತಿಯಾಗಿ ಅನುಕೂಲ ಆಗ್ತಾ ಇಲ್ಲ. ಅದ್ರ ಸಲಕ್ಕೆ
ಏನು ಮಾಡತ್ತಾರೆ ಅನ್ನೋದ್ರೆ ಎಸ್ ಸಿ ಇದ್ದಾಗ ಬಜೆಟ್ ಆಗಿ ಕೂಡ ನಮ್ಮ ದಲಿತರಿಗೆ ಅನ್ಯಾಯ ಆಗ್ತದ. ಅದ್ರ ಸಲಕ್ಕಾಗಿ ನಾವು ಪ್ರತಿಯೊಬ್ಬರು ಏನು ಮಾಡ್ತಿದ್ದೋ ನಮ್ಮ ದಲಿತರು ಕಾಂಗ್ರೆಸ್ ಸರ್ಕಾರ ಒಳ್ಳೇದಾಗತ್ತೆ ಅದಕ್ಕೆ ಬಡ್ದಾಡ್ತಿದ್ದೋ ಅಂದ್ರೆ ಭೀ ಕೂಡ ಅದು ಯಾವುದೇ ರೀತಿಯಲ್ಲಿ ನಮ್ಮ ದಲಿತರ ಪಕ್ಕ ವಿರೋಧ ಅದ. ಅದ್ರ ಸಲಕ್ಕಾಗಿ ನಾವು ಎಲ್ಲರೂ ನಮ್ಮ ದಲಿತ ಮುಖಂಡರೆಲ್ಲ ಸೇರಿ ಇದು ಏನು ಮಾಡ್ತಾವ ಅನ್ನೋದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಮಾಡ್ಕೊಳ್ತಂತೆ ನಮ್ಮ